ಯಾರನ್ನು ಸುಮ್ಮನೆ ಬಿಡಲ್ಲ. ನನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನನ್ ಗಂಡ ಆಚೆ ಬರ್ಬೇಕು. ತಪ್ಪು ಮಾಡಿರೋ ಈ ಅಭಿಗೆ ಶಿಕ್ಷೆ ಆಗ್ಬೇಕು. ಪುಟ್ಟ, ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಅದು ಹಾಗಲ್ಲ. ಮುಟ್ಬೇಡಿ ನನ್ನ. ಈ ಕ್ಷಣದವರೆಗೂ ನಿಮ್ಮನ್ನ ನನ್ನ ತಾಯಿ ಅಂತಾನೆ ತಿಳ್ಕೊಂಡಿದ್ದೀನಿ. ನೀವು ಕೂಡ ಹಾಗೆ ನೋಡ್ಕೊಂಡಿದ್ದೀರಾ. ಆದ್ರೆ ಒಬ್ಬ ತಾಯಿಯಾಗಿ ಹೆತ್ತ ಮಗಂಗೆ ಮೋಸ ಮಾಡೋ ಮನ್ಸು ಹೇಗಮ್ಮ ಬಂತು ನಿಮ್ಗೆ? ನೀವ್ ಈ ರೀತಿ ಮಾಡ್ತೀರಾ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಎಲ್ಲಿ ಹೋಗ್ತಿದ್ಯಾ? ಸತ್ಯ ಹೇಳಕ್ಕೆ. ನೀವ್ ಹೆತ್ತ ಮಗನಿಗಿಂತ ಈ ನಿಮ್ ಶ್ರೀಮಂತ ಮಗನೇ ಹೆಚ್ಚಾಗಿರೋ ನಿಮ್ಗೆ ನಂದೊಂದು ಸವಾಲಿದೆ. ಈ ನಿಮ್ ಮಗ ಅಭಿ ಜೈಲ್ ಸೇರ್ತಾನೆ. ನನ್ ಗಂಡ ಸಮರ್ಥ ಆಚೆ ಬರ್ತಾನೆ. ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಇದನ್ನೆಲ್ಲ ಅದ್ ಹೇಗ್ ತಡಿತಿರೋ ನಾನು ನೋಡ್ತೀನಿ. ಮಾಮ್, ನಾನು ಹೋಗಿ ಸತ್ಯ ಹೇಳಲೇಬೇಕು. ಬಿಡು ನನ್ನನ್ನ. ತಪ್ಪು ಮಾಡ್ದವ್ರನ್ನ ನಾನಂತೂ ಸುಮ್ಮನೆ ಬಿಡಲ್ಲ. ನೀವಲ್ಲ, ಆ ದೇವ್ರೆ ಅಡ್ಡ ಬಂದ್ರು ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಕೊಡಿಸ್ತೀನಿ. ಈ ನಿಮ್ಮ ಸೊಸೆ ಮೊದಲನೇ ಸರಿ ನಿಮ್ ಮುಂದೆ ಹಾಕ್ತಾ ಇರೋ ಸವಾಲಿದು.